ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ. ಇವತ್ತು ಸ್ಪೆಷಲ್ ಏನು ಅಂತ ಅಂದರೆ, ಈ ರಂಗೋಲಿಯೆಲ್ಲ ಯಾಕೆ ಬಿಡಿಸ್ತಾ ಇದ್ದಾರೆ ಅಂತ ಅಂದರೆ, ನಮ್ಮ ಸೊಸೈಟಿಗೆ ಇವತ್ತು ಫಾರ್ಮ್ ಆಗಿ 1 ವರ್ಷ ಆಯಿತು. ಅದಕ್ಕಾಗಿ ಅದರ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸತ್ಯನಾರಾಯಣ ಪೂಜೆ ಇದೆ, ಹಾಗೆ ರಾತ್ರಿ ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಇದೆ. ಅದಕ್ಕಾಗಿ ನಾವೀಗ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ ಬಂದಿದ್ದಾರೆ ಕೆಳಗಡೆ ಈ ಥರ ಪ್ರಿಪರೇಷನ್ಸ್ ಎಲ್ಲ ಮಾಡೋದಕ್ಕೆ. ಡೆಕೋರೇಷನ್ಸ್ಗಾಗಿ ಹೂವೆಲ್ಲ ಲೂಸನ್ನೇ ತಂದಿದ್ದೀವಿ. ಅದನ್ನು ನಾವೇ ನಮಗೆ ಬೇಕಾದ ಹಾಗೆ ಹಾರ ಎಲ್ಲ ಮಾಡ್ಕೋತಾ ಇದ್ದೀವಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ಒಳ್ಳೆ ವೈಬ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಒಂದು ಫೆಸ್ಟಿವಲ್ಸ್ ಎಲ್ಲ ಇರೋವಾಗ, ಇಲ್ಲ ಪೂಜೆ ಎಲ್ಲ ಇರೋವಾಗ, ಹಾಗೆ ಒಂದು ಖುಷಿ ಕೂಡ ಆಗುತ್ತೆ. ಎಲ್ಲರೂ ಒಟ್ಟಾಗಿ ಸೇರ್ತಾ ಮಾಡ್ತಾ ಇದ್ದೀವಿ ಅಂತ. ಹಾಗೆ ಈ ಕಡೆಯಿಂದ ರಂಗೋಲಿ ಕೂಡ ಈಗ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ. ಇದನ್ನ ಅವರು ಬಿಡಿಸಿರೋದು ಅಕ್ಕಿಯಲ್ಲಿ. ನೀವಲ್ಲಿ ಕ್ಲಿಯರ್ ಆಗಿ ಕಾಣ್ಬೋದು ಅದನ್ನ. ಅದಕ್ಕೆ ಅಕ್ಕಿಗೆ ಕಲರ್ ಹಾಕಿಬಿಟ್ಟು ಅವ್ರು ಮಾಡಿದ್ದಾರೆ. ಅದು ಕೂಡ ಇದೊಂದು ಗಂಡಸು ಬಿಡಿಸಿರೋ ಅಂತ ರಂಗೋಲಿ ಅಂತ ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಲ್ವಾ. ಮೊದಲು ಕೆಲವರು ಮಾತ್ರ ಇದ್ವಿ ನಾವು ಕೆಳಗಡೆ. ಈಗ ಎಲ್ಲರೂ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಅವರ ಕೈ ಜೋಡಿಸ್ತಾ ಇದ್ದಾರೆ ಕೆಲಸದಲ್ಲಿ. ಅದರಿಂದ ತುಂಬಾ ಬೇಗನೆ ನಡೀತಾ ಇದೆ ಕೆಲಸ. ಬಟ್ ಈಗ 3 ಗಂಟೆ ಆಗಿದೆ. 3 ಗಂಟೆ ಅಷ್ಟಿಗೆ ಆಲ್ಮೋಸ್ಟ್ ಈಗ ರೆಡಿ ಆಗಿದೆ. ನೋಡಿ ಇಷ್ಟೆಲ್ಲ ನಾವು ಮಾಡಿದ್ದೀವಿ. ಮೊದಲಿಗೆ ದೇವರ ಪ್ರಾರ್ಥನೆಯಿಂದ ಸ್ಟಾರ್ಟ್ ಆದ್ರೆ ಆ ವಿಡಿಯೋಸ್ ಎಲ್ಲ ಇಲ್ಲ ನನ್ನ ಹತ್ರ. ಈಗ ಮಕ್ಕಳ ಡ್ಯಾನ್ಸ್ ಇಂದ ಸ್ಟಾರ್ಟ್ ಆಗಿದೆ. ಮತ್ತೆ ಮುಂದಿನ ಪ್ರೋಗ್ರಾಮ್ಸ್ ಎಲ್ಲ ಬೇಬಿ ಶಾರ್ಕ್ ಇಂದ. ಬನ್ನಿ ಯಾವ್ದ್ರಲ್ಲೂ ಪಾರ್ಟಿಸಿಪೇಟ್ ಮಾಡಿಲ್ಲ. ಅವನೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ಅವನನ್ನು ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ ನಾನು. ಎಲ್ಲ ಆಯಿತು ಫಂಕ್ಷನ್ ಎಲ್ಲ. ಇನ್ನು ಹಾಗೆ ನಮಗೆ ಬೆಸ್ಟ್ ಪರ್ಫಾರ್ಮರ್ ಕೂಡ ಸಿಕ್ಕಿದೆ ಇವತ್ತಿನದ್ದು. ಏನಿದೆ ಅಂತ ನಿಮಗೆ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೇನೆ ಓಪನ್ ಮಾಡಿ ಆ ಗಿಫ್ಟಲ್ಲಿ. ತುಂಬಾ ಚೆನ್ನಾಗಿ ಇತ್ತು ಇವತ್ತಿನದ್ದು ಫಂಕ್ಷನ್. ಬಟ್ ನನಗೆ ಜಾಸ್ತಿ ಏನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಎಷ್ಟೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿದೆ, ನಾನು ಅದನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಾಹ್ ವಾ ಲುಂಗಿ. ಈಗ ಫಂಕ್ಷನ್ ಎಲ್ಲ ಈಗ ಮನೆಗೆ ಬಂದು ವೇಷ ಎಲ್ಲ ತೆಗಿತಾ ಇದ್ದೀವಿ. ಅರ್ಧ ತೆಗೆದಾಗಿದೆ. ರೆಡಿ ಆಗೋವಾಗ ಏನೇನು ಎಂಥೂಸಿಯಾಸಮ್ ಇರುತ್ತಲ್ಲ, ಅದು ತೆಗೆಯುವಾಗ ಇರಲ್ಲ, ಸಾಕಾಗಿರುತ್ತೆ ಆಲ್ರೆಡಿ. ಇಲ್ಲಿ ನೋಡಿ, ಇದು ನನಗೆ ತುಂಬಾ ಇಷ್ಟ ಆಯಿತು. ನಾನು ಇಲ್ಲಿ ಲೋಕಲ್ ಶಾಪಲ್ಲಿ ತೆಗೆದುಕೊಂಡಿದ್ದು. ಇದು ಒಂದು ಮೂಗುತಿ ತುಂಬಾ ಇಷ್ಟ ಆಯಿತು ನನಗೆ. ಅದನ್ನು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಯಾರಿಗಾದರೂ ಬೇಕಿದ್ದರೆ ಇದರ ಸೇಮ್ ನಾನು ಇದನ್ನು ಆನ್ಲೈನಲ್ಲಿ ಕೂಡ ನೋಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನನಗೆ ಇಲ್ಲಿ ಮೂಗುತಿ ಇಲ್ಲಲ್ಲ, ಸೊ ನಾನು ಹಾಕಿದ್ದೀನಿ. ನಿಮಗೆ ಯಾರಿಗಾದರೂ ಬೇಕಿದ್ದರೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಬೇಕಾದ್ರೆ ಅದನ್ನು ಬೈ ಮಾಡ್ಕೋಬೋದು. ಹಾಗೆ ಇಲ್ಲಿ ಸಣ್ಣದೊಂದು ಇದು ಕೂಡ ನಾನು ಹಾಕಿದ್ದೀನಿ. ಇದು ಕೂಡ ನಾನು ಲೋಕಲ್ ಶಾಪಲ್ಲೇ ತಗೊಂಡಿದ್ದು. ಹಾಗೆ ನಮಗೆ ಬೆಸ್ಟ್ ಪರ್ಫಾರ್ಮರ್ ಸಿಕ್ಕಿದೆ ಅಂತ ಹೇಳ್ದೆ ಅಲ್ಲ, ಅದಕ್ಕೆ ನಮಗೆ ಇದು ಗಿಫ್ಟ್ ಸಿಕ್ತು. ಇದನ್ನು ನಾನು ನಿಮ್ಮ ಜೊತೆನೇ ಓಪನ್ ಮಾಡ್ತಾ ಇದ್ದೀನಿ. ಏನಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಬನ್ನಿ ಏನಿದೆ ಅಂತ ನೋಡ್ಕೊಂಬರ್ವಾ. ನೋಡಿದೆ ಬಂಗಾರ. ಮಿಸ್ಟರ್ DIY ಇಂದ ಕೊಟ್ಟಿದ್ದಾರೆ ಫೋಟೋ ಫ್ರೇಮ್. ಒಂದೇ ಕೊಟ್ಟಿರೋದು, ನಾವಿಬ್ರು ಇದ್ದೀವಿ.
ನೋಡಿದ್ರಲ್ಲ, ಇದು ಕೊಟ್ಟಿದ್ದಾರೆ ನಮಗೆ ನೋಡಿ. ಬಾಲ್, ಬಿಗ್ ಬಾಲ್. ನೋಡಿ ನಮಗೆ ಇದು ಸಿಕ್ಕಿದೆ, ಚೆನ್ನಾಗಿದೆ. ಫೋಟೋ ಫ್ರೇಮ್ ಕೊಲಾಜ್ ಚೆನ್ನಾಗಿದೆ. ಬಟ್ ಒಂದೇ ಕೊಟ್ಟಿದ್ದಾರೆ, ನಾವಿಬ್ರಿದ್ದೀವಿ, ನಾವು ಹೇಗೆ ಇದನ್ನ ಈಗ ಇಟ್ಕೋತೀವಿ ಅಂತ ಗೊತ್ತಿಲ್ಲ. ನಾನು ಇಟ್ಕೋತೀನ, ಅವ್ರಿಗೆ ಕೊಡ್ತೀನ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ, ನಂಗಂತ ಇಷ್ಟ ಆಯ್ತು. ಓ ಬಾಲ ಬಾಲಯ ಬಾಲ, ಏ ಬಾಲಯ ಬಾಲ. ಓ ನಂಗು ಪುಂಗು. ಇಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ. ನಾಳೆ ಮತ್ತೆ ಸಿಗುವ. ಅಲ್ಲಿವರೆಗೆ ಬಾಯ್ ಬಾಯ್.